ರಾಜ್ಯದ ಕಾಂಗ್ರೆಸ್ ಕಡೆಯಿಂದ ಚೊಂಬು ಅಭಿಯಾನವನ್ನು ಶುರು ಮಾಡಿತ್ತು. ಕೇಂದ್ರ ಸರ್ಕಾರ ನಂಬಿಕೊಂಡ್ರೆ, ನರೇಂದ್ರ ಮೋದಿ ಅವರನ್ನು ನಂಬಿಕೊಂಡ್ರೆ ನಿಮಗೆ ಸಿಗೋದೇ ಚೊಂಬು. ಬರ ಪರಿಹಾರ ಬಂತ, ಪ್ರವಾಹದ ಪರಿಹಾರ ತಮಗೆ ಬಂದಿದೆಯಾ, ತೆರಿಗೆ ಇಲ್ಲದೆ ತಮ್ಮ ಪಾಲು ಬಂದಿದೆಯಾ, 15 ಲಕ್ಷ ನಿಮಗೆ ಹಣ ಹಾಕಿದ್ರ, ಪೆಟ್ರೋಲ್ ಬೆಲೆ ಏನಾಯಿತು, ಡೀಸೆಲ್ ಬೆಲೆ ಏನಾಯಿತು, ಅಗತ್ಯ ವಸ್ತುಗಳ ಬೆಲೆ ಏನಾಯಿತು, ದೇಶದ ಸಾಲ ಏನಾಯಿತು, ಎಲ್ಲ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ದೇಶದ ಸಾಲವನ್ನು 150 ಲಕ್ಷ ಕೋಟಿಯಿಂದ ಹಿಡಿದು 185 ಲಕ್ಷ ಕೋಟಿವರೆಗೂ ಏರಿಸಿ ಓವರಾಲ್ ಆಗಿ 56 ಲಕ್ಷ ಕೋಟಿಗಳ ಸಾಲವನ್ನು ಎಲ್ಲ ಪ್ರಧಾನಿಗಳು ಮಾಡಿದ್ರು. ಈಗ 183 ಲಕ್ಷ ಕೋಟಿ ತಗೊಂಡು ಹೋಗಿದ್ದಾರೆ ಒಬ್ಬರೇ ಪ್ರಧಾನಿ ಕೇವಲ 10 ವರ್ಷಗಳಲ್ಲಿ. ಹೇಳಿ ಇವರು ಯಾವ ಥರದ ಚೊಂಬು ತಮಗೆ ಕೊಡ್ತಾ ಇದ್ದಾರೆ ಅಂತ. ಇದಾದ ಮೇಲೆ ಪರಿಹಾರಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತೆ, ಇಂಥ ವಿಚಾರ ಕೂಡ ಸುಪ್ರೀಂ ಕೋರ್ಟ್ಗೆ ಬರಬೇಕಾ ಅಂತ. ಚಾಟಿ ಬೀಸಿದೆ. ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ ಮೇಲೆ ಆಯ್ತು ಸ್ವಾಮಿ ಹಣ ರಿಲೀಸ್ ಮಾಡ್ತೀವಿ ಅಂತ ಒಂದು ಕಡೆ ಒಂದು ಭರವಸೆಯನ್ನು ಕೇಂದ್ರ ಕೊಟ್ಟಿದೆ. ಅಲ್ಲಿ ಚುನಾವಣಾ ಆಯೋಗ ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಆಯಿತು, ತಾವು ಬರ ಪರಿಹಾರವನ್ನು ಬಿಡುಗಡೆ ಮಾಡಬಹುದು ಅಂತ. ಜೊತೆಗೆ ಇಂಥ ಸಮಸ್ಯೆಗಳನ್ನು ತಗೊಂಡು ಬಂದು ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಡಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಚಾಟಿ ಇಟ್ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನೇ ಪರಿಹಾರ ಬರಲಿ, ರಾಜ್ಯದ ವಿಚಾರದಲ್ಲಿ ಏನೇ ಇಶ್ಯೂಗಳಾದಾಗಲೂ ಕೂಡ ಪ್ರತಿಯೊಂದು ಆಮ್ಲಜನಕದಿಂದ ಹಿಡಿದು ಬರ ಪರಿಹಾರ, ಪ್ರವಾಹ ಪರಿಹಾರ, ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ನಾವೆಲ್ಲ ಫೈಟ್ ಮಾಡಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾಕಿದೆ? ಹಾಗಾದರೆ ಇವ್ರು ಯಾಕೆ ಬೇಕದಕ್ಕೆ? ಸುಪ್ರೀಂ ಕೋರ್ಟಿಂದ ತೊಗೊಳ್ತೀವಿ ಬಿಡಿ. ಹಾಗಾದರೆ ಅನ್ಸಲ್ವೇನ್ರಿ ಯಾರಿಗಾದರೂ? ದಕ್ಷಿಣದ ರಾಜ್ಯಗಳು ಬರೀ ಟ್ಯಾಕ್ಸ್ ಕಟ್ಟೋಕ್ಕಿರೋದಾ ಇವ್ರು ದರ್ಬಾರ್ ಮಾಡೋಕ್ಕಿರೋದಲ್ಲಿ ಕೇಂದ್ರ ದಿಲ್ಲಿಲಿ ಕೂತ್ಕೊಂಡು ನಾವು ಕೊಡಲ್ಲ, ನಮಗೆ ಲೇಟಾಗಿ ಮನವಿ ಕೊಟ್ಬಿಟ್ರಿ, 3 ತಿಂಗಳ ಮುಂಚೆ ಹೇಳಬೇಕಾಗಿತ್ತು, ನೀವು ಆಗಸ್ಟಲ್ಲೇ ಹೇಳಬೇಕಾಗಿತ್ತು, ಸೆಪ್ಟೆಂಬರಲ್ಲೇ ಹೇಳಬೇಕಾಗಿತ್ತು. ಯಾವ ಧೋರಣೆ ಇದು? ಏನು ಚಕ್ರವರ್ತಿಗಳ ಇವ್ರು ಯಾರಾದರೂ ಕೂರಿಸಿದಾರ ಅಲ್ಲಿ? ಚಕ್ರವರ್ತಿಗಳ ಉಸ್ತಾದ್ಗಳ ಇವ್ರು ಯಾರಿಗಾದರೂ? ಇಲ್ಲ ಅಲ್ಲ. ಈ ಒಕ್ಕೂಟ ವ್ಯವಸ್ಥೆಯಿಂದ ಎಲ್ಲ ರಾಜ್ಯಗಳಿಗೆ ಆಯಾ ರಾಜ್ಯಗಳಿಗೆ ಅನುಗುಣವಾಗಿ ಒಂದು ಪಾಲು ಅಂತ ನಿಗದಿಯಾಗಿರುತ್ತೆ. ಆ ವ್ಯಕ್ತಿಗೆ ಆ ಪಾಲು ಕೊಡಲೇಬೇಕು ನಿಮಗೆ. ಇನ್ಯಾವುದೋ ನಿಮಗಲ್ಲಿ ಬಿಮಾರು ರಾಜ್ಯಗಳು, ಅವು ಯಾವಾಗಲೂ ಬಿಮಾರುಗಳೇ ಬಿಡಿ. ಅವರು ಬರೀ ಟಿಕೆಟ್ ಹಾಕ್ಸ್ಕೊಂಡು ಚೆನ್ನಾಗಿ ಅವ್ರನ್ನ ಇದು ಮಾಡ್ಕೊಂಡಿದ್ದಾರೆ, ಸಾಕೊಂಡು ಇಟ್ಕೊಂಡಿದ್ದಾರೆ. ಯಾವಾಗಲೂ ಬಿಮಾರು. ಕೇಳಿದ್ರೆ ನೋಡಿ ಬಾಯಿ ಬಿಟ್ಟರೆ ಅಲ್ಲಂಥ ಅಭಿವೃದ್ಧಿ, ಇಲ್ಲಿಂಥ ಅಭಿವೃದ್ಧಿ, ತೆರಿಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಜಾಸ್ತಿ ಕಟ್ತಾ ಇದ್ದಾರೆ, ಅವ್ರಿಗೆ ಕೊಡತಕ್ಕಂಥ ತೆರಿಗೆ ಪಾಲಿಡೋದು ಕಡಿಮೆ ಆಗ್ತಾ ಇದೆಯಾ? ಏನು ಅದು ಅದೇ ಸ್ಥಿತಿಯಲ್ಲೇ ಇರ್ತಾವೆ. ಅವರು ಜಾಸ್ತಿ ತೆರಿಗೆ ಕಟ್ತಾ ಇದ್ದೀವಲ್ವ. ಈ ರಾಜ್ಯಗಳ ಗೋಳೇನು ಅಂದರೆ ಇವ್ರಿಗೆ ಕೊಡಬೇಕಾಗಿರೋ ಪಾಲು ಕೊಡಲ್ಲ ಅಂತ. ಶೀಘ್ರವೇ 18,177.44 ಸಾವಿರ ಕೋಟಿಗಳ ಪರಿಹಾರವನ್ನು ಕೊಡಬೇಕು ಅಂಥೇಳಿ ರಾಜ್ಯದ ಮನವಿ ಇತ್ತು. 4,663 ಕೋಟಿ ಇನ್ಪುಟ್ ಸಬ್ಸಿಡಿ, 12,577 ಕೋಟಿ ತುರ್ತು ಪರಿಹಾರ ಕೊಡಬೇಕು ಅಂತ ಮನವಿ ಇತ್ತು. ಕುಡಿಯೋ ನೀರಿಗೆ 566 ಕೋಟಿ, ಜಾನುವಾರುಗಳ ಸಂರಕ್ಷಣೆಗೆ 363 ಕೋಟಿಗೆ ಮನವಿ. ಏನು ಕೇಂದ್ರ ಕಣ್ಕಾಣಲ್ವಾ? ಕೇಂದ್ರದವ್ರಿಗೆ ಕಣ್ಕಾಣಲ್ವೇನ್ರಿ? ಕಣ್ಣಿಲ್ವಾ ಅವ್ರಿಗೆ? ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಾನುವಾರುಗಳ ಪರಿಸ್ಥಿತಿ ಏನು, ಜನಗಳ ಪರಿಸ್ಥಿತಿ ಏನು, ಬರದ ಕಥೆ ಏನಾಗಿದೆ, ಎಷ್ಟು ತಾಲೂಕುಗಳಲ್ಲಿ ಏನಾಗಿದೆ, ಎಲ್ಲ ಲಿಸ್ಟ್ಗಳಿದೆಯಲ್ಲ. ಪಬ್ಲಿಕ್ ಡೊಮೈನಲ್ಲಿ ಸಿಗುತ್ತೆ ರೀ, ನೀವೇ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾರು ಬೇಕಿದ್ರು. ಪಬ್ಲಿಕ್ ಡೊಮೈನ್, ಎಲ್ಲೋ ರಾಜ್ಯದ ಕಡತಗಳ ಒಳಗಡೆ ಕೂತಿದೆ ಅಂತಲ್ಲ, ಚೆಕ್ ಮಾಡಿ. ಅದನ್ನು ಅವರು ಹೇಳ್ತಾರೆ, ಸರ್ಕಾರ ಕೂಡ ಚಾಲೆಂಜ್ ಮಾಡ್ತಾರೆ, ನಾವು ಯಾವ್ಯಾವ ಮನವಿ ಕೊಟ್ಟಿದ್ದೀವಿ, ಎಷ್ಟು ಪರಿಹಾರ ನಮಗೆ ಬೇಕಿತ್ತು ಅಂತ. ಜೊತೆಗೆ ಇವರೆಲ್ಲ ಕೊಟ್ಟಿದ್ದು ಬಿಟ್ಬಿಡಿ, ಕೇಂದ್ರ ತಂಡನೇ ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋದರು, ಬರ ಸಮೀಕ್ಷೆ ಮಾಡ್ಕೊಂಡು ಹೋದರು, ಬರ ಅಧ್ಯಯನ ಮಾಡ್ಕೊಂಡು ಹೋದರು, ರಿಪೋರ್ಟ್ ಕೊಟ್ಟ ಮೇಲಾದರೂ ಕೊಡಬೇಕಾಗಿತ್ತಲ್ವ, ಕೊಡಲಿಲ್ಲ. ಮೊಂಡು ಬೀಳೋದು, ನೋಡೋಣ ಏನಾಗುತ್ತೆ ಅಂಥೇಳಿ. ಉಸ್ತಾದ್ರಲ್ವ ಇವರೆಲ್ಲರೂ, ಚಕ್ರವರ್ತಿಗಳಲ್ವೇ? ಇವ್ರು ಕೊಟ್ಟರೆ ಇಲ್ಲಿ ಉಂಟು, ಇಲ್ಲಾಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ. ನಮ್ಮ ಪಾಲು ನಮಗೆ ಕೊಡ್ರಪ್ಪ ಅಂದರೆ ಇನ್ನೇನಕ್ಕಿರೋದು? ಕೇಂದ್ರದ ಬಳಿ ಹಣ ಏನಕ್ಕಿದೆ ಹೇಳಿ? ಏನಕ್ಕಿರುತ್ತೆ? ಎಲ್ಲ ರಾಜ್ಯಗಳ ಹಂಚಿಕೆಗಿರುತ್ತೆ, ಅಭಿವೃದ್ಧಿ ಯೋಜನೆಗಳಿಗಿರುತ್ತೆ, ರಕ್ಷಣೆಗಿರುತ್ತೆ. ಬರ ಬಂದರೆ, ಪ್ರವಾಹ ಬಂದರೆ ಕೊಡಬೇಕು. ಅದು ಬಿಟ್ಬಿಟ್ಟು ಇನ್ನೇನಿದೆ ಕೆಲಸ ಇವರಿಗೆ? ಕೊಡಲ್ಲ ಅಂದರೆ ಅರ್ಥ ಏನು? ಈ ಪ್ರಶ್ನೆ ರಾಜ್ಯ ಮಾಡಿತ್ತು. ಸೆಪ್ಟೆಂಬರ್ 21ರಂದು ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿದ್ದರು ಮುಖ್ಯಮಂತ್ರಿಗಳು. ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೇ ಬರ ಪರಿಹಾರಕ್ಕೆ ಮನವಿ ಇತ್ತು. ನವೆಂಬರ್ 20, 2023ರಂದು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗೂ ಪತ್ರ ಹೋಗಿತ್ತು. ಕರ್ನಾಟಕಕ್ಕೆ NDRF ಅಡಿಯಲ್ಲಿ ಪರಿಹಾರ ಕೊಡಬೇಕು ಅಂತ ಕೂಡ ನವೆಂಬರ್ 20ರಂದು ಶಿಫಾರಸು ಕೂಡ ಆಗಿತ್ತು. ಚುನಾವಣೆಗೆ 4 ತಿಂಗಳು ಮೊದಲು ಇರಬೇಕಾದ್ರೇ ಗೃಹ ಸಚಿವರಿಗೆ ಮನವಿ ಕೂಡ ಮಾಡಿಕೊಂಡಿದ್ವಿ. ನವೆಂಬರ್ 25ಕ್ಕೆ ನಿರ್ಮಲಾ ಸೀತಾರಾಮನ್, ಇವರು ವಿತ್ತ ಸಚಿವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅಂತ ಈ ದೇಶಕ್ಕೊಬ್ಬರು ವಿತ್ತ ಮಂತ್ರಿಗಳಿದ್ದಾರೆ, ಅವರಿಗೂ ಮನವಿ ಮಾಡಿಕೊಂಡಿದ್ದರು. ನವೆಂಬರ್ 27ರಂದು ಪ್ರಧಾನಮಂತ್ರಿಗಳಿಗೂ CM ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದರು. ಅಮಿತ್ ಶಾ ಅವರನ್ನು ಭೇಟಿ ಕೂಡ ಮಾಡಿದರು. ಆದರೆ ಪರಿಹಾರದ ಮಾತೇ ಇರಲಿಲ್ಲ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲದೆ ಎಷ್ಟು ಹೇಳಿದ್ರೂ ಪರಿಹಾರ ಕೊಡಲ್ವಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು.
ಸುಪ್ರೀಂ ಕೋರ್ಟ್ ಇದೀಗ ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದೆ. ಇನ್ನು ಸೋಮವಾರದೊಳಗಡೆ ಕೊಡ್ತಾರಂತೆ, ನೋಡೋಣ. ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಂದು ಬರ ಪರಿಹಾರಕ್ಕೆ, ಒಂದು ಪ್ರವಾಹದ ವಿಚಾರಕ್ಕೆ, ತೆರಿಗೆ ಪಾಲಿನ ಸರಿಯಾದ ಹಂಚಿಕೆಗೂ ಕೂಡ ರಾಜ್ಯ ಸುಪ್ರೀಂ ಕೋರ್ಟ್ ಕದಾ ಬಡಿಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಉತ್ತರದ ರಾಜ್ಯಗಳಲ್ಲಿ ಉಸ್ತಾದಗಳಿದ್ದಾರಲ್ಲ, ಚಕ್ರವರ್ತಿಗಳು, ಯಾವ ರೀತಿ ದಕ್ಷಿಣದ ರಾಜ್ಯಗಳಲ್ಲಿ ಇವ್ರು ನೋಡ್ತಾ ಇದ್ದಾರೆ? ಬರೀ ಓಟ್ಗೆ, ಇಂಥ ಪ್ರಚಾರಗಳಿಗೆ, ಬರೀ ಭಾಷಣಗಳಿಗೆ, ಚುನಾವಣೆ ಬಂದಾಗ ಒಂದಷ್ಟು ಶಾಮಿಯಾನ ಹಾಕ್ಕೊಂಡು ಭಾಷಣ ಮಾಡೋಕ್ಕೆ ಅಷ್ಟೇ ಇರೋದಾ? ಇವ್ರ ಜವಾಬ್ದಾರಿ ಇರಲಿಲ್ವಾ? ಸುಪ್ರೀಂ ಕೋರ್ಟ್ ಹೇಗೆ ಚಾಟಿ ಬೀಸಿದೆ ಶಿವು ಇವ್ರಿಗೆ? ರಮಕಾಂತ್, ರಾಜ್ಯಕ್ಕೆ ಬರಬೇಕಾದಂಥ ಬರ ಪರಿಹಾರ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ 1 ವಾರದೊಳಗೆ ಸೌಹಾರ್ದಯುತವಾಗಿ ಈ ಬರ ಪರಿಹಾರದ ವಿಚಾರದಲ್ಲಿ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಳ್ಬೇಕು, ಪ್ರತಿಯೊಂದಕ್ಕೂ ಕೂಡ ಮತ್ತೆ ನೀವು ನೋಡ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಸೊ ಇದು ಎಲ್ಲೋ ಒಂದು ಕಡೆ ಕಾನೂನು ಹೋರಾಟಕ್ಕೆ, ಕಾಂಗ್ರೆಸ್ ನಾಯಕರ ಒಂದು ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಂತೆ, ಇದು ಮೊದಲ ಜಯ. ಯಾಕೆಂದರೆ ಈ ಶೀಘ್ರದಲ್ಲೇ ಪರಿಹಾರ ಕೂಡ ಬಿಡುಗಡೆಯಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ, ಯಾಕೆಂದರೆ ಈ ವರ್ಷ ಸಂಪೂರ್ಣವಾಗಿ ಬರ ಹಿನ್ನೆಲೆಯಲ್ಲಿ ಇವತ್ತು ಜನಜಾನುವಾರುಗಳು ಸಂಕಷ್ಟದಲ್ಲಿದ್ದಾರೆ. ರೈತರು ಇವತ್ತು ಬೆಳೆಗಳನ್ನು ಬೆಳೆಯೋದಕ್ಕಾಗಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋದಕ್ಕೆ ನೀರಿನ ಹಾಹಾಕಾರ ಕೂಡ ಕೆಲವು ಕಡೆಗಳಲ್ಲಿ ಇದೆ. ಇದೇ ರೀತಿಯಾಗಿ ಇನ್ನು 2 ತಿಂಗಳು ಏನಾದರೂ ಬರ ಪರಿಸ್ಥಿತಿ ಮುಂದುವರೆದಿದೆ ಆದರೆ ಕುಡಿಯೋ ನೀರಿಗೂ ಕೂಡ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಬೆಂಗಳೂರಿನ ನಾಗರಿಕರಿಗೂ ಕೂಡ ಶುರುವಾಗುತ್ತೆ. ಸೊ ಇಂತಹ ಸನ್ನಿವೇಶದಲ್ಲಿ ನಮಗೆ ಪರಿಹಾರವನ್ನು ಕೊಡಿ, ರೈತರಿಗೆ ನಾವು ಬೆಳೆ ನಷ್ಟ ಪರಿಹಾರವನ್ನು ಕಟ್ಕೊಡ್ಬೇಕು, ಮೂಲಭೂತ ಸೌಕರ್ಯಗಳಿಗೆ ನಾವು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು, ಜನರನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪದೇ ಮನವಿಯನ್ನು ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಬರ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಸುಮಾರು 5 ತಿಂಗಳಾದರೂ ಕೂಡ ಕೇಂದ್ರ ಸರ್ಕಾರ ಹಾಗೆ ಇವತ್ತು ನಾಳೆ ಅಂತೇಳಿ ವಿಳಂಬ ಧೋರಣೆಯನ್ನು ಮಾಡ್ತಾ ಇತ್ತು. ಅಂತಿಮವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟನ್ನು ಮೆಟ್ಟಿಲೇರುವಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರಕ್ಕೆ ಎದುರಾಗಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ನಮಗೆ ಈ ಬರ ಪರಿಹಾರ ಬಂದಿಲ್ಲ, ಇವತ್ತು ಮೂಲಸೌಕರ್ಯಗಳಿಗೆ ಹಣವನ್ನು ಖರ್ಚು ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ, ರೈತರ ಬೆಳೆ ನಷ್ಟ ಪರಿಹಾರವನ್ನು ಕೊಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನೀವೇ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿತ್ತು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಕಳೆದ ವಾರ ಒಂದು ನಿರ್ದೇಶನವನ್ನು ಕೂಡ ತೆಗೆದುಕೊಂಡಿತ್ತು. 2 ವಾರಗಳ ಸಮಯಾವಕಾಶವನ್ನು ಅಲ್ಲಿನ ಆಡಿಟರ್ ಜನರಲ್ ಅವರು ತೆಗೆದುಕೊಂಡಿದ್ರು. 2 ವಾರ ನಮಗೆ ಸಮಯಾವಕಾಶವನ್ನು ಮಾಡಿಕೊಡಿ, ನಾವು ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರಗಳನ್ನು ನಾವು ಕಂಡುಕೊಳ್ತೇವೆ ಅಂತೇಳಿ ಅವರು ಮನವಿಯನ್ನು ಮುಂದಿಟ್ಟಿದ್ರು. ಹಾಗಾಗಿ 2 ವಾರಗಳ ಕಾಲ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇವತ್ತು ಅದರ ವಿಚಾರಣೆಯನ್ನು ಕೈಗೆತ್ತಿಕೊಂಡು ನಿರ್ದೇಶನವನ್ನು ನೀಡಿದೆ. ಹಾಗಾಗಿ ಶೀಘ್ರದಲ್ಲೇ ಬರ ಪರಿಹಾರ ರಾಜ್ಯದ ಕೈಗೆ ಸಿಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಯಾಕೆಂದರೆ ರಾಜ್ಯದಲ್ಲಿ ಸುಮಾರು 42 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಂತಹ ಬೆಳೆ ನಾಶ ಆಗಿತ್ತು ಮಳೆ ಇಲ್ಲದೆ. ಇದರಿಂದ ಸುಮಾರು 35,000 ಕೋಟಿ ರೂಪಾಯಿಗಳನ್ನು ನಮಗೆ ಪರಿಹಾರವಾಗಿ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇಟ್ಟಿತ್ತು. ಅದರಲ್ಲೂ ತುರ್ತಾಗಿ ನೀವು ಬೆಳೆ ನಷ್ಟ ಪರಿಹಾರವನ್ನು ನಾವು ತುಂಬಿಕೊಡೋದಕ್ಕೆ 4,800 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು, ಹಾಗೆ 18,000 ಕೋಟಿ ರೂಪಾಯಿಗಳನ್ನು ವಿಶೇಷ ಒಂದು ಪ್ಯಾಕೇಜನ್ನು ನೀವು ಬರ ಪರಿಹಾರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಡಲಾಗಿತ್ತು. ಮುಖ್ಯಮಂತ್ರಿಗಳು ಕೂಡ ಪ್ರಧಾನಿಯವರನ್ನು ಭೇಟಿ ಮಾಡಿದರು, ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದರು. ಆದರೆ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಆ ಬರ ಪರಿಹಾರವನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸಿತ್ತು. ಎಲ್ಲಿ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಿಹಾರದ ಹಣವನ್ನು ನಾವು ಕೊಟ್ಟಿದ್ದೇ ಆದರೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಏನೋ ವಿಳಂಬ ಮಾಡ್ತಾನೆ ಬರ್ತಾ ಇತ್ತು. ನಂತರದಲ್ಲಿ ಯಾವಾಗ ನೀತಿ ಸಂಹಿತೆ ಜಾರಿಯಾಗತ್ತೆ ಆಗ ನೀತಿ ಸಂಹಿತೆಯ ಕಡೆ ಕೈ ತೋರಿಸಿ ಚುನಾವಣಾ ನೀತಿ ಸಂಹಿತೆ ಇದೆ, ಹಾಗಾಗಿ ನಾವು ಉನ್ನತ ಮಟ್ಟದ ಸಭೆಗಳನ್ನು ಮಾಡೋದಕ್ಕೆ ಬರೋದಿಲ್ಲ, ಅನುದಾನವನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಮನವಿಯನ್ನು ಸಲ್ಲಿಸಿದ್ರು. ನೀವು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟು ಬರ ಪರಿಹಾರ ವಿಚಾರದಲ್ಲಿ ನೆರವನ್ನು ನಮಗೆ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿದ್ರು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ನಿರ್ದೇಶನ, ಕೇಂದ್ರ ಚುನಾವಣಾ ಆಯೋಗ ಕೂಡ ಸಮ್ಮತಿ
ಮಾಹಿತಿಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಬರ ಪರಿಹಾರವನ್ನು ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಮುಂದಿನ 4-5 ದಿನಗಳಲ್ಲಿ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ರಮಕಾಂತ್, ಥ್ಯಾಂಕ್ ಯು. ಶಿವಕುಮಾರ್ ಜೋಹಳ್ಳಿ. The matter came up for its second hearing today, and I am happy to report that Government of India has agreed to take a decision within this week, and we are hoping that not only a decision will be made, but also funds will be released so that the much needed relief money reaches the farmers when they are in a distress caused by the drought. So that is our priority. And on behalf of farmers of Karnataka, we made all sorts of appeals to Government of India, but they turned a blind eye to the plight of farmers in Karnataka. And to finally get justice for farmers of Karnataka, we were forced to approach the Supreme Court. And Honorable Bench commented that it is not good for the union where the states have to come to the Honorable Court, Apex Court, for such issues which are mandatory, which are routine, and which are age-old practices. Nevertheless, I hope this sends a strong message to the central government that in a union like ours, the states and center must work together, and the center has an obligation to discharge its responsibilities as laid down in law, and that they cannot hold law to ransom and arbitrary decision making. And their commitment that they will decide within this week, I hope they will take a decision within a day or two. And also not just take a decision, releasing the money is important. We have appealed for a relief of 18,172 crores, out of which 4,663 crores is the relief to be provided, and the matter